ನೋಡಿ ಗಾಯ್ಸ್, ಸಾಲೂರು ಮಠಕ್ಕೆ ಹೋಗುವಂತಹ ದಾರಿಯಲ್ಲಿ ಜಗಜಗಿಸುವಂತಹ ದೀಪಾಲಂಕಾರಗಳನ್ನು ಈ ಒಂದು ಯುಗಾದಿಯ ಪ್ರಯುಕ್ತ ಮಾಡಿದ್ದಾರೆ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ. ಹೇಗಿದೆ? ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಜಡೆಕಲ್ಲು ಮಲೆಮಹದೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ. ಬನ್ನಿ. ನೋಡಿ ವೀಕ್ಷಕರೇ, ಮಲೆಮಹದೇಶ್ವರ ಸ್ವಾಮಿಯು ಸ್ನಾನ ಮಾಡಿ ಇದೇ ಬಂಡೆಯಲ್ಲಿ ತನ್ನ ಜಡೆಯನ್ನು ಆರಿಸಿಕೊಳ್ತಾ ಇದ್ರಂತೆ. ಹಾಗಾಗಿ ಈ ಒಂದು ಸನ್ನಿಧಾನವನ್ನು ಜಡೆಕಲ್ಲು ಮಹದೇಶ್ವರ ಸ್ವಾಮಿ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮುಡಿ ಕೊಡುವಂತಹ ಒಂದು ಸ್ಥಳ. ನೀವು ಇಲ್ಲಿ ಬಂದು ಟಿಕೆಟನ್ನು ಖರೀದಿಸ್ಬೋದು ವೀಕ್ಷಕರೇ. ಒಬ್ಬರಿಗೆ 80 ರೂಪಾಯಿಯನ್ನು ಪಾವತಿಯನ್ನು ನೀವು ಮಾಡಬೇಕಾಗುತ್ತೆ. ತದನಂತರ ಆ ಒಂದು ದೇವಸ್ಥಾನದಲ್ಲಿ ನೀವು ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡುವಂಥದ್ದು. ಹಾಗೆ ನೀವು ಈ ದಾರಿಯಲ್ಲಿ ಹೀಗೆ ಬಂದರೆ ನೀವು ನೋಡ್ತಾ ಇದ್ದೀರಾ, ಇದು ನಾಗಮಲೆಗೆ ಹೋಗುವಂತಹ ದಾರಿ ವೀಕ್ಷಕರೇ. ನೀವು ಯಾರ್ಯಾರು ನಾಗಮಲೆಗೆ ಹೋಗುವಂಥವರಿದ್ದೀರಾ, ನೀವು ಇದೇ ಮಾರ್ಗದಲ್ಲಿ ನಾಗಮಲೆಗೆ ಹೋಗುವಂಥದ್ದು. ನೋಡಿ, ಇಲ್ಲಿ ತೆಂಗಿನಕಾಯಿ ಪೂಜೆ ಸಾಮಗ್ರಿಗಳಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಇಲ್ಲಿ ನಿಮಗೆ ಸಿಗುತ್ತದೆ. ಇಲ್ಲಿ ನೀವು ತಗೊಂಡು ದೇವರ ದರ್ಶನವನ್ನು ಮಾಡುವಂಥದ್ದು. ನೋಡ್ತಾ ಇದ್ದೀರಾ ವೀಕ್ಷಕರೇ, ಯುಗಾದಿ ಹಬ್ಬದ ವರ್ಷಾರಂಭದ ಪ್ರಯುಕ್ತ ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ದಾಸೋಹ ಭವನದಲ್ಲಿ ಕೂಡ ನೆರೆದಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನೀವು ಅಲ್ಲಿ ಅಂತರ್ಗಂಗೆಯಿಂದ ಬಂದ ಮೇಲೆ ಇಲ್ಲಿ ಬಂದು ನೀವು ಪಂಜಿನ ಸೇವೆ ಅಂತೇಳಿ ಮಾಡಬೇಕು ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದೇ ಥರ ನೀವು ಕೂಡ ಬಂದು ಇಲ್ಲಿ ಪಂಜಿನ ಸೇವೆಯನ್ನು ಮಾಡಿ ದೇವರ ಸುತ್ತಲೂ ಕೂಡ ನೀವು ಪ್ರದಕ್ಷಿಣೆಯನ್ನು ಹಾಕಿ ನೀವು ಎಲ್ಲಿ ಕಸಿರ್ತೀರ ನೀವು ಅದೇ ಸ್ಥಳಕ್ಕೆ ಬಂದು ಹಾಕುವಂಥದ್ದು. ಆಲಂಬಾಡಿ ಬಸವೇಶ್ವರ ಸ್ವಾಮಿಯ ಒಂದು ಏನು ಮೇಲೆ ಮೇರುಕೃತಿಯನ್ನು ಕಾಣ್ತಾ ಇದ್ದೀರಾ, ಇದೇ ಮಾರ್ಗದಲ್ಲಿ ಇದೇ ದ್ವಾರದಲ್ಲಿ ನೀವು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿದರೆ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂಥೇಳಿ ನಂಬಿಕೆ ಇದೆ ವೀಕ್ಷಕರೇ. ಎಲ್ಲರೂ ಪ್ರತಿಯೊಬ್ಬರೂ ಕೂಡ ನೀವು ಈ ಸ್ಥಳಕ್ಕೆ ಬಂದರೆ ಇದೇ ದಾರಿಯಲ್ಲಿ ದೇವರ ದರ್ಶನವನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದು ಬಂದು ಸ್ವಾಮಿ ಮಲೆಮಹದೇಶ್ವರ ಸ್ವಾಮಿಯ ಮಜ್ಜನದ ಬಾವಿ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಮಲೆಮಹದೇಶ್ವರ ಸ್ವಾಮಿಯ ಮಜ್ಜನದ ಬಾವಿ. ಈ ಒಂದು ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟ ಏನಿದೆ, ಇದನ್ನು ಹಿಂದೆ ಈಗ ಹೇಗೆ ಕರ್ನಾಟಕ ರಾಜ್ಯ ಅಂತ ಹೇಳಿ ಕರೀತೀವಿ, ಹಾಗೆ ಇದನ್ನು ಬೇಡಗಂಪನ ರಾಜ್ಯ ಅಂತ ಹೇಳಿ ಕರೆಯಲಾಗ್ತಾಯಿತ್ತು. ಮತ್ತು ಈ ಒಂದು ರಾಜ್ಯಕ್ಕೆ ಆಲಂಬಾಡಿ ಅನ್ನುವಂತಹ ಒಂದು ಸ್ಥಳವು ರಾಜಧಾನಿಯಾಗಿತ್ತು ಸ್ನೇಹಿತರೆ. ಆ ಒಂದು ಕಾಲಘಟ್ಟದಲ್ಲಿ ಇದೇ ಆಲಂಬಾಡಿಯ ರಾಜಧಾನಿಯಲ್ಲಿ ಪ್ರಮುಖವಾದಂತಹ ರಾಜ ರಾಯಣ್ಣ ಅನ್ನುವಂಥವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ ಅಂಥೇಳಿ ನಮಗೆ ಇತಿಹಾಸದಿಂದ ಗೊತ್ತಾಗುತ್ತೆ. ಆ ರಾಯಣ್ಣನ ಮಗಳು ಏನಿದ್ಲೋ ಆಕೆಯ ಹೆಸರು ಬಂದು ದೇವಕಿ ಅಂತೇಳಿ. ಆ ದೇವಕಿಯನ್ನು ನೋಡಿ ಕೊಂಗನಾಡಿನಿಂದ ಆಕೆಯನ್ನು ಒರಿಸಲು ಧಾವಿಸಿ ಬರ್ತಾ ಇರ್ತಾನೆ. ಅದನ್ನು ತಡೆ ಹಿಡಿದು ರಾಯಣ್ಣ ಆ ಕೊಂಗ ಸೈನಿಕರು ಏನಿತ್ತು ಅದನ್ನು ಹಿಮ್ಮೆಟ್ಟಿಸಿ ಆ ಒಂದು ಯುದ್ಧವನ್ನು ಮತ್ತೆ ತಾನು ಜಯಗಳಿಸಿಕೊಳ್ಳುತ್ತಾನೆ. ಈ ಒಂದು ಜಯದ ಹಿಂದೆ ಮಲೆಮಹದೇಶ್ವರ ಸ್ವಾಮಿಯ ಕೃಪೆ ಇದೆ ಅಂಥೇಳಿ
ಆತ ತದನಂತರ ರಾಯಣ್ಣ ಒಕ್ಕಲುತನವಾಗಿ ಮುಂದುವರಿಯುತ್ತಾನೆ. ಇದು ಈ ಒಂದು ಸ್ಥಳದ ಒಂದು ಹಿನ್ನೆಲೆಯಾಗಿತ್ತು ಸ್ನೇಹಿತರೆ. ಮಲೆಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ ನಂತರ ಆ ದೇವಸ್ಥಾನದ ಅನತಿ ದೂರದಲ್ಲಿ ಸಾಲೂರು ಮಠ ಅಂತೇಳಿ ಇದೊಂದು ಸ್ಥಳ ಇದೆ. ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದವರು ಈ ಒಂದು ಸಾಲೂರು ಮಠಕ್ಕೂ ಕೂಡ ಭಾಳಷ್ಟು ಜನ ಭಕ್ತಾದಿಗಳು ಭೇಟಿಯನ್ನು ನೀಡ್ತಾರೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಗುರುಗಳಾದಂತಹ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನಿರ್ಮಾಣ ಮಾಡಿರುವಂತಹ ಸಾಲೂರು ಮಠ. ನಾನು ಸಾಲೂರು ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯ ಗುರುಗಳು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲೆಮಹದೇಶ್ವರರು ಈ ಒಂದು ಬೃಹನ್ ಮಠವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಗುರುಗಳು ಮಠ ಅಭಿವೃದ್ಧಿಯನ್ನು ಕಾಣಲಿ ಅಂಥೇಳಿ ಒಂದು ಮುಹೂರ್ತ ಕಂಬವನ್ನು ನೆಟ್ಟಿರ್ತಾರೆ. ಅದು ಇವತ್ತಿಗೂ ಕೂಡ ನೀವು ಇಲ್ಲಿ ಸಾಲೂರು ಮಠದಲ್ಲಿ ನೀವು ನೋಡ್ಬೋದು. ನೋಡ್ತಾ ಇದ್ದೀರಲ್ಲ. ಹಾಗೆ ಇಲ್ಲಿ ವೀಕ್ಷಕರೇ ಗಮನಿಸಿ, ಮಲೆಮಹದೇಶ್ವರ ಸ್ವಾಮಿಯ ನಿಜವಾದ ಪಾದುಕೆಯೂ ಕೂಡ ಇಲ್ಲಿದೆ. ಈ ರಾಗಿ ಬೀಸುವ ಕಲ್ಲು ಏನಿದೆ ಅದು ಜರುಗುವಂತಹ ಅನುಭವ ಅವರ ಒಂದು ದೃಢ ಮನಸ್ಸಿಗೆ ಬರುತ್ತೆ ಅಂತೇಳಿ ಭಕ್ತರ ನಂಬಿಕೆ ಇದು, ಮತ್ತು ಇದು ಅವರ ಪ್ರಾರ್ಥನೆ ಮತ್ತು ನಂಬಿಕೆಗೆ ಬಿಟ್ಟಿರುವಂಥದ್ದು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮಲೆಮಹದೇಶ್ವರ ಸ್ವಾಮಿ ಧ್ಯಾನಕ್ಕೆ ಕೂತು ತಪಸ್ಸನ್ನು ಮಾಡಿದಂತಹ ಒಂದು ಸ್ಥಳ. ಬನ್ನಿ ಈಗ ನಾವು ಅಲ್ಲಿಗೆ ಹೋಗೋಣ. ಹಿಂದೆ ಗಣಪತಿಯ ಒಂದು ಮೂರ್ತಿಯನ್ನು ನೋಡ್ತಾ ಇದ್ದೀರಾ. ಇದು ಬಂದು ಮಲೆಮಹದೇಶ್ವರ ಸ್ವಾಮಿಯು ಧ್ಯಾನಾಸಕ್ತರಾಗಿ ಹಿಂದೆ ತಪಸ್ಸನ್ನು ಮಾಡಿದಂತಹ ಒಂದು ಸ್ಥಳ. ಮಲೆಮಹದೇಶ್ವರ ಸ್ವಾಮಿಯ ಒಂದು ಗವಿ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಸುಮಾರು 12 ವರ್ಷಗಳ ಕಾಲ ಈ ಒಂದು ಸ್ಥಳದಲ್ಲಿ ಹಿಂದೆ ಮಲೆಮಹದೇಶ್ವರ ಸ್ವಾಮಿಗಳು ತಪಸ್ಸನ್ನು ಮಾಡಿದ್ರು ಅಂತ ಹೇಳಲಾಗತ್ತೆ. ಮಲೆಮಹದೇಶ್ವರ ಸ್ವಾಮಿಯು ತಪಸ್ಸನ್ನು ಮಾಡಿದಂತಹ ಒಂದು ಸ್ಥಳ ಮೂಲಲಿಂಗವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಇಲ್ಲಿ ಬಂದು ತಪಸ್ಸು ಮಾಡಿದಂಥ ಸ್ಥಳ ಮಹದೇಶ್ವರ ಸ್ವಾಮಿ ಅವರು. ಇಲ್ಲಿ ತಪಸ್ಸು ಮಾಡ್ಬೇಕಾದ್ರೆ ಇದು ಸರ್ಪ ಬಂದಿದಂಥ ಸ್ಥಳ ಮುಚ್ಚೋಗಿದೆ ಮೇಲ್ಗಡೆ, ಇಲ್ಲಿ ಮೇಲೆ ಕಣ್ಣತ್ತಲ್ಲ, ಇಲ್ಲಿ ಮೇಲೆ ಅವಾಗ ತಪಸ್ಸು ಮಾಡ್ಬೇಕಾದ್ರೆ ಅವ್ರಿಗೆ ಸರ್ಪ ಬಂದು ನಳ್ಳಾಯ್ತಿ ಅಂತ ಸ್ಥಳ ಆದ ಮೇಲ್ಗಡೆ ಇದು. ಇಲ್ಲಿ ಬಂದು ಕೂತ್ಕೊಂಡು ತಪಸ್ಸು ಮಾಡಿದ್ದು ಮಹದೇಶ್ವರ ಸ್ವಾಮಿಯವ್ರ ಗವಿ ಇದು. $20 ಕೋಟಿಯ ಅನುದಾನದಲ್ಲಿ ನಿರ್ಮಾಣವಾಗಿರುವಂತಹ ಮಲೆಮಹದೇಶ್ವರ ಸ್ವಾಮಿಯ 108 ಅಡಿಯ ವಿಗ್ರಹವನ್ನು ನೀವು ಅಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮಲೆಮಹದೇಶ್ವರ ಸ್ವಾಮಿಯ
KSRTC ಬಸ್ ಸ್ಟ್ಯಾಂಡ್. ಸೊ ಕೊಳ್ಳೇಗಾಲದಿಂದ ಯಾರು ಬರ್ತಾಯಿದ್ದೀರಾ ಇಲ್ಲಿಗೆ ಸುಮಾರು 73 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 133 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಯಾರು ಬರೋರಿದ್ದೀರಾ ಸುಮಾರು 206 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.